ಇಲ್ಲಿರೋದು ಮೂರೇ ಪಿಲ್ಲರ್ಸ್ ಸಂಜು ವೆಡ್ಸ್ ಗೀತಾ ಭಾಗ 2. ಒಂದು ನಾಗಶೇಖರ್ ಅವರು, ಛಲವಾದಿ ಕುಮಾರ್ ಅವರು, ನಾಯಕ ನಟರಾದಂತ ಶ್ರೀನಗರ ಕಿತ್ತಿ ಟಿಯಾಗಿ ಮಾಡಿದ್ದಾರೆ. ಇದು ಒಳಜಗಳದ ಕಾರಣಕ್ಕೆ ಸಮಸ್ಯೆ ಆಯ್ತು ಅಂತ. ಎಷ್ಟು ಕಷ್ಟಪಟ್ಟಿರ್ತೀವಿ, ಎಲ್ಲಿಂದ ಸಾಲ ತಂದಿರ್ತೀವಿ, ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ. ಸಂಜು ಗೀತಾ ಮತ್ತೆ ಜೊತೆಗೆ ಇಲ್ಲಿರೋದು ಮೂರೇ ಪಿಲ್ಲರ್ಸ್ ಸಂಜು ವೆಡ್ಸ್ ಗೀತಾ ಭಾಗ 2. ಒಂದು ನಾಗಶೇಖರ್ ಅವರು, ಛಲವಾದಿ ಕುಮಾರ್ ಅವರು, ನಾಯಕ ನಟರಾದಂತ ಶ್ರೀನಗರ ಕಿತ್ತಿ ಅವರು. ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ರೆ ಅವ್ರು 3 ಜನಕ್ಕೆ ಮಾತ್ರ ಸಂಬಂಧಿಸಿತ್ತು. ಮತ್ತೊಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕಿಟ್ಟಿ ಅವರು ಕೂತಿದ್ದಾರೆ, ಅವ್ರಿಗೆ ಸಂಬಂಧಿಸಿತ್ತು. ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳ ಜಗಳಗಳಿಲ್ಲ. ಮೊದಲನೇದಾಗಿ ಕೆಲವರು ತುಂಬಾ ಗಟ್ಟಿಯಾಗಿ ಮಾಡಿದ್ದಾರೆ, ಇದು ಒಳ ಜಗಳದ ಕಾರಣಕ್ಕೆ ಸಮಸ್ಯೆ ಆಯ್ತು ಅಂತ. ಒಳ ಜಗಳಗಳಿದ್ದಿದ್ರೆ ರಿಲೀಸ್ ಟೈಮಲ್ಲಿ ಯಾರು ಹಿಂಗ್ ಕೂತ್ಕೋತಾ ಇರಲಿಲ್ಲ ಒಟ್ಟಿಗೆ. ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ. ಎರಡನೇದು, ಬೇರೆ ಯಾವುದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು, ಇನ್ನೊಂದು ಪ್ರಾಬ್ಲಮ್ ಇತ್ತು. ಕೆಲವರೆಲ್ಲ ಹೇಳಿದ್ದಾರೆ ಇದು ಇಷ್ಟು ಕೋಟಿಯ ಸಿನಿಮಾ, ಬಜೆಟ್ ನೋಡಿದ್ರಂತ ನೀವು, ನಮ್ಮ ಖರ್ಚು ವೆಚ್ಚಗಳನ್ನು ನೋಡಿದೀರಾ, ಆ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಎಲ್ಲಿಂದ ಸಾಲ ತಂದಿರ್ತೀವಿ, ಯಾರ್ಯಾರಿಗೆ ಪೇಮೆಂಟ್ ಹೋಗಿರಲ್ಲ, ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡಿದು ಎಲ್ಲರದು NOC ಆಗಿರ್ಬೇಕಲ್ವಾ, DOP ಸೈನ್ ಆಗಿರ್ಬೇಕಲ್ವಾ, ಆ ಥರದ್ದೇನು ತೊಂದರೆ ಇಲ್ಲ. ಅದನ್ನ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ. ಕನ್ನಡದ ಚಿತ್ರರಂಗಕ್ಕೆ ತೆಲುಗಿನ ಸಿನಿಮಾಗಳನ್ನ, ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ. ಇದು ಎರಡರ ನಡುವೆ ಇರ್ತಕ್ಕಂಥವ್ರು ಕೆಲವೊಂದು ಅವಕಾಶಗಳನ್ನ ಬಳಸ್ಕೊಂಡು ಈ ತರದ್ದು ದುರ್ಘಟನೆಗಳನ್ನು ಮಾಡಿದಾಗ, ಎಡವಟ್ಟುಗಳನ್ನ ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ, ಇನ್ನೊಂದಷ್ಟು ಪ್ರಚಾರ ಭರಾಟೆಯಿಂದ ನಡೆಯುತ್ತೆ. ಆಲ್ರೆಡಿ ಕಾಪಿ ತೆಗೆದಾಗಿದೆ, ಟ್ಯೂಬ್ಗೆ ಅಪ್ಲೋಡ್ ಆಗಾಗಿತ್ತು. ನಿಮಗೆ ಸವಾಲುಗಳು ಹೆಂಗ್ ಬರುತ್ತೆ ಒಂದು ಸಿನಿಮಾಗೆ ಅಂದ್ರೆ, ಈಗ ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು. ಈಗ 3 ತೆಲುಗು ಸಿನಿಮಾ ಇದೆ, ಕನ್ನಡದ ಸಿನಿಮಾಗಳು ಕೂಡ ಹಲವಾರು ಬಿಡುಗಡೆ ಆಗ್ತಾ ಇದೆ. ಅವೆಲ್ಲರಿಗೂ ಅಭಿನಂದನೆಗಳು, ಎಲ್ಲಕ್ಕೂ ಒಳ್ಳೇದಾಗ್ಬೇಕು, ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಬೇಕು. ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು, ಮತ್ತೆ ಆ ರನ್ ನೋಡ್ಬೇಕು, ಮತ್ತೆ ಬಿಸ್ನೆಸ್ ನ ನೋಡ್ಬೇಕು, ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು, ಎಲ್ಲಾ ಕಡೆಯಿಂದ ಆಗ್ಬೇಕು. ಇದು ನಿರ್ಮಾಪಕರ ಹೊಣೆ, ನಿರ್ದೇಶಕರ ಹೊಣೆ, ನಾಯಕ ನಟರ ಹೊಣೆ, ಅದರಲ್ಲಿ ಕೆಲಸ ಮಾಡೋ ಕಲಾವಿದರಿಗೆ ಹಿನ್ನಡೆ ಆಗುತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೆಂಬಲ ಇರಲಿ. ಮತ್ತು ಈ ತರದ ಶಕ್ತಿಗಳ ವಿರುದ್ಧ ಇಲ್ಲಿ ಯಾವುದೇ ಒಕ್ಕೂಟದ ಸಮಸ್ಯೆ ಇಲ್ಲ, ಚೇಂಬರ್ದ ಸಮಸ್ಯೆ ಇಲ್ಲ. ಎಲ್ಲಾ ಸಿನಿಮಾಗಳು ಸಮಸ್ಯೆಗಳಿರುತ್ತೆ, ಅದನ್ನ ದಾಟ್ಕೊಂಡೇ ಸಿನಿಮಾ ರಿಲೀಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಬಜೆಟ್ ನ ಸಿನಿಮಾ ಮಾಡುವಾಗ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ, ಅದು ತಂಡಗಳಿಗೆ ಮಾತ್ರ ಗೊತ್ತಿರುತ್ತೆ. ಆ ತರದ್ ಯಾವುದೂ ಇಲ್ಲ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ.